ರಾಮ ಜನ್ಮಭೂಮಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಹೋಗ್ತಾ ಇಲ್ಲ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀಡಲಾಗಿದ್ದಂಥ ಆಹ್ವಾನವನ್ನು ಮೂವರು ಕೂಡ ಸವಿನಯದಿಂದ ತಿರಸ್ಕಾರವನ್ನು ಮಾಡಿದ್ದಾರೆ. ಕಾರಣ, ಧರ್ಮ ಎನ್ನುವಂಥದ್ದು ವ್ಯಕ್ತಿಗಳ ಖಾಸಗಿ ಆಯ್ಕೆ. ಜೊತೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಆದರೆ ಚುನಾವಣೆಯ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಮ ಮಂದಿರವನ್ನು ಚುನಾವಣಾ ವಸ್ತುವಾಗಿ, ಮತವಸ್ತುವಾಗಿ ಬಳಸಿಕೊಳ್ಳಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಆತುರಾತುರವಾಗಿ ರಾಮ ಮಂದಿರ ಉದ್ಘಾಟನೆಯನ್ನು ಮಾಡಲಾಗ್ತಾ ಇದೆ. ಇದು ಬಿಜೆಪಿ ಮತ್ತು RSSನ ಕಾರ್ಯಕ್ರಮ ಅಂತ ಹೇಳಿ ಕಾಂಗ್ರೆಸ್ಸು ತನ್ನ ನಾಯಕರಿಗೆ ಕೊಟ್ಟಿದ್ದಂಥ ಆಹ್ವಾನವನ್ನು ತಿರಸ್ಕಾರ ಮಾಡಿದೆ. ಇದರ ನಡುವೆ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಎರಡು ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಂಡಿರುವಂಥದ್ದು. ಸೊ ಕಾಂಗ್ರೆಸ್ನ ರಾಮ ಭಕ್ತಿ ಏನು ಅಂತೇಳಿ ಒಂದು ಪ್ರಮುಖವಾದಂತಹ ನಿರ್ಧಾರ, ಜನವರಿ 22ನೇ ತಾರೀಕು ಅಂದರೆ ರಾಮ ಮಂದಿರ ಉದ್ಘಾಟನೆಯ ದಿನ ರಾಮ ಮಂದಿರದ ಗರ್ಭಗುಡಿಯ ಒಳಗಡೆ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆಯ ಸಮಯದಲ್ಲೇ, ಪ್ರತಿಷ್ಠಾಪನೆಯ ಹೊತ್ತಿನಲ್ಲೇ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಬೇಕು ಎನ್ನುವಂಥ ಆದೇಶವನ್ನು ಮುಜರಾಯಿ ಇಲಾಖೆ, ಸಚಿವ ರಾಮಲಿಂಗಾರೆಡ್ಡಿ ಅವರ ಇಲಾಖೆ ಹೊರಡಿಸಿದೆ, ಆದೇಶವನ್ನು ಹೊರಡಿಸಿದೆ. ಎಲ್ಲ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ, ಕೇವಲ ರಾಮನ ದೇವಸ್ಥಾನ ಅಲ್ಲ, ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ, ಸರ್ಕಾರದ ಅಧೀನದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ. ಇದು ಒಂದು. ಎರಡನೆಯ ಪ್ರಮುಖ ನಿರ್ಧಾರ, ಅಯೋಧ್ಯೆಗೆ ಅಂದರೆ ರಾಮನ ಜನ್ಮಭೂಮಿಗೆ, ರಾಮ ಮಂದಿರದ ದರ್ಶನಕ್ಕೆ ಹೋಗುವಂತಹ ಕರ್ನಾಟಕ ಮೂಲದ ಅಂದರೆ ನಮ್ಮ ರಾಜ್ಯದಿಂದ ಹೋಗುವಂತಹ ಭಕ್ತಾದಿಗಳಿಗೆ ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ ತಂಗ್ಲಿಕ್ಕೆ, ಉಳಿದುಕೊಳ್ಳಲಿಕ್ಕೆ ಅವರಿಗೆ ಊಟ ಉಪಚಾರದ ವ್ಯವಸ್ಥೆ ಆಗಬೇಕು, ವಸತಿಯ ವ್ಯವಸ್ಥೆ ಆಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಅದೇನು ಅಂತ ಹೇಳಿದ್ರೆ, ಸರಾಯು ನದಿಯ ಸಮೀಪದಲ್ಲೇ 5 ಎಕರೆ ಜಮೀನನ್ನು ನಮಗೆ ಕೊಡಿ, ನಾವಲ್ಲಿ ಭವ್ಯವಾದಂತಹ ಅತಿಥಿ ಗೃಹವನ್ನು, ಕರ್ನಾಟಕ ಸರ್ಕಾರದ ಅತಿಥಿ ಗೃಹವನ್ನು ನಾವು ನಿರ್ಮಾಣ ಮಾಡ್ತೀವಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎನ್ನುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಎದುರು ಮುಂದೆ ಇಟ್ಟಿರುವಂಥದ್ದು. ಸೊ ಎರಡು ಮಹತ್ವದ ನಿರ್ಧಾರಗಳು. ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ರಾಮ ಮಂದಿರದ ಉದ್ಘಾಟನೆಯ ದಿನ ವಿಶೇಷ ಪೂಜೆ ನೆರವೇರಿಸುವಂಥ ಆದೇಶ ಏನಿದೆ ಅದನ್ನು ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದೆ. ನಮ್ಮ ಭಕ್ತಿ ರಾಮ ಭಕ್ತಿ, ನಾವು ರಾಮನನ್ನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳಲ್ಲ ಅಂತೇಳಿ. ಇದರ ನಡುವೆ ಬಿಜೆಪಿಗೆ ಮೊಟಕಿ ಕಾಂಗ್ರೆಸ್ಸು ಕೆಲವೊಂದು ಪೋಸ್ಟ್ಗಳನ್ನು ಹಾಕಿದೆ. ಆ ಪೋಸ್ಟ್ನಲ್ಲಿ ಏನೆಲ್ಲ ಅಂಶ ಇದೆ ಎನ್ನುವಂಥದ್ದನ್ನು ಲತಾ ಹೇಳ್ತಾರೆ. ಭಾರತದ ಹಳ್ಳಿಗಳಲ್ಲಿ ಲಕ್ಷಾಂತರ ರಾಮ ದೇಗುಲ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ. ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿನಾಯಕರಾಗಿದ್ರು. ನಾಥೂರಾಮ್ ಗೋಡ್ಸೆ ಹಾರಿಸಿದ ಗುಂಡಿಗೆ ಎದೆ ಸೀಳಿ ಹುತಾತ್ಮರಾದಾಗ ಮಹಾತ್ಮ ಗಾಂಧೀಜಿಯವರು ಹೇಳಿದ ಕೊನೆ ಮಾತು ಹೇ ರಾಮ್. ಆಗ ಬಿಜೆಪಿ ಹುಟ್ಟೇ ಇರಲಿಲ್ಲ. 1985-86ರಲ್ಲಿ ಅಯೋಧ್ಯೆಯಲ್ಲಿ ಮೊದಲ ಬಾರಿಗೆ ಬೀಗ ತೆರೆಸಿ ರಾಮನ ಪೂಜೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ ರಾಜೀವ್ ಗಾಂಧಿ. 1989ರಲ್ಲಿ ರಾಮ ಮಂದಿರ ಶಿಲಾನ್ಯಾಸಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ ಅವಕಾಶ ಕಲ್ಪಿಸಿದವರು ಕೂಡ ರಾಜೀವ್ ಗಾಂಧಿ ಅವರು ಮೊದಲ ಹೆಜ್ಜೆ ಇಡದೆ ಹೋಗಿದ್ರೆ ಬಿಜೆಪಿಯವರಿಗೆ ಇದರ ಆಲೋಚನೆ ಕೂಡ ಬರ್ತಾನೆ ಇರಲಿಲ್ಲ ಅಂತ ಹೇಳಿದೆ ಕಾಂಗ್ರೆಸ್. ನಂತರ ದೂರದರ್ಶನದಲ್ಲಿ ರಾಮಾಯಣದ ಸೀರಿಯಲ್ ಪ್ರಸಾರ ಮಾಡಿ ಮನೆ ಮನೆಯಲ್ಲೂ ರಾಮಲಲ್ಲಾನನ್ನ ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ರಾಮ ಮತ್ತು ಆತನ ಆದರ್ಶಗಳನ್ನ ಮೊದಲಿನಿಂದಲೂ ಕಾಂಗ್ರೆಸ್ ಪಾಲನೆ ಮಾಡ್ತಾ ಬಂದಿದೆ. ಆದ್ರೆ ರಾಮನ ಹೆಸರು ಹೇಳ್ಕೊಂಡೆ ರಾಜಕೀಯ ಆಶ್ರಯ ಹುಡುಕುವ ಬಿಜೆಪಿಗೆ ಸನ್ಮತಿ ದೇ ಭಗವಾನ್ ಅಂತ ಹೇಳಬೇಕಾಗಿ ಬಂದಿರೋದು ದುರಂತ ಅಂತ ಕಾಂಗ್ರೆಸ್ ಪೋಸ್ಟ್ ಅನ್ನು ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆ ಮತ್ತೊಂದು ಪೋಸ್ಟ್, ಶ್ರೀರಾಮಚಂದ್ರ ಯಾರೊಬ್ಬರ ಸ್ವತ್ತು ಅಲ್ಲ, ಆದ್ರೆ ರಾಮನ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇರುವ ಬಿಜೆಪಿಯವರು ಶ್ರೀರಾಮ ತಮ್ಮೊಬ್ಬರ ಸ್ವತ್ತು ಎಂಬ ಭ್ರಮೆಯಲ್ಲಿದ್ದಾರೆ. ಈ ಬಗ್ಗೆ ನಮಗೆ ಅನುಕಂಪವಿದೆ. ಬಿಜೆಪಿಯವರು ರಾಮ ಭಕ್ತರ ವೇಷದಲ್ಲಿರುವ ಸಮಾಜ ಕಂಟಕರು. ಜನವಿರೋಧಿ ಬಿಜೆಪಿಯು ಕಾಂಗ್ರೆಸ್ ಪಕ್ಷವನ್ನ ರಾಮ ವಿರೋಧಿ ಅಂತ ಬಿಂಬಿಸುವ ದುಷ್ಟ ಯತ್ನ ನಡೆಸ್ತಾ ಇದೆ. ಜನವರಿ 22ರಂದು ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಪೂಜೆಗೆ ಆದೇಶಿಸಿರೋದು ಬಿಜೆಪಿ ಕರ್ನಾಟಕಕ್ಕೆ ಸಂತೋಷ ತರುವ ಬದಲು ಸಂಕಟ ತಂದಿರೋದು ಅವರ ಧರ್ಮ ವಿಕೃತಿಗೆ ಸಾಕ್ಷಿಯಾಗಿದೆ.
ಅವರಿಗೆ ಭಕ್ತಿ, ಪೂಜೆ, ಪುನಸ್ಕಾರ, ಸಂಸ್ಕಾರ ಬೇಕಿಲ್ಲ. ಅವರಿಗೆ ಬೇಕಾಗಿರೋದು ಅದರ ಹೆಸರಲ್ಲಿ ರಾಜಕೀಯ, ಅವರದ್ದು ಧರ್ಮದ ದಾರಿ ತಪ್ಪಿಸುವ ಹುನ್ನಾರ ಅಂತ ಕಾಂಗ್ರೆಸ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇದೀಗ ಭವ್ಯವಾದ ರಾಮ ಮಂದಿರ ಏನು ನಿರ್ಮಾಣವಾಗ್ತಾ ಇದೆ ಅಯೋಧ್ಯೆಯಲ್ಲಿ, ಇದು ದೇಶದಲ್ಲಿ ಈ ಹಿಂದೆ ಅಂದ್ರೆ ದಶಕಗಳ ಹಿಂದೆನೆ ನಿರ್ಮಾಣವಾಗಬೇಕಾಗಿತ್ತು. ಯಾಕಂದ್ರೆ ಇದು ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ರಾಜೀವ್ ಗಾಂಧಿ, ದಿವಂಗತ ರಾಜೀವ್ ಗಾಂಧಿಯವರ ಕನಸಾಗಿತ್ತು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು. ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ಅವರು ಕೂಡ ರಾಜೀವ್ ಗಾಂಧಿ ಅವರ ಬಗ್ಗೆ ಒಂದು ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ರಾಜೀವ್ ಗಾಂಧಿ ಅವರು ಅಯೋಧ್ಯೆಯಲ್ಲಿಯೇ ರಾಮ ಮಂದಿರ ನಿರ್ಮಾಣವಾಗಬೇಕು ಅಂದ್ಕೊಂಡಿದ್ರು. ಒಂದ್ ವೇಳೆ ಅವರು ಇದೀಗ ಬದುಕಿದ್ರೆ ರಾಮ ಮಂದಿರ ನಿರ್ಮಾಣವಾಗಿ ಎಷ್ಟೋ ವರ್ಷಗಳಾಗ್ತಾ ಇತ್ತು ಅಂತ ಸುಬ್ರಮಣಿಯನ್ ಸ್ವಾಮಿ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಲತೆ, ಇನ್ನೊಂದು ಇಲ್ಲಿ ಪ್ರಮುಖವಾದಂಥ ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು, ಕಾಂಗ್ರೆಸ್ ಕೆಲವು ಅಂಕಿಅಂಶಗಳನ್ನು, ಇಸ್ವಿಗಳನ್ನು ಕೊಟ್ಟಿದೆ. 1986ರಲ್ಲಿ ಆಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರನ್ನು ಒಪ್ಪಿಸಿ ರಾಜೀವ್ ಗಾಂಧಿಯವರು ಉತ್ತರ ಪ್ರದೇಶದಲ್ಲಿ ರಾಮಲಲ್ಲಾನ ದರ್ಶನಕ್ಕೆ, ಅಂದರೆ ರಾಮ ದೇವಸ್ಥಾನದ ಬೀಗವನ್ನು ತೆರೆದು ರಾಮಲಲ್ಲಾನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಒಂದನೆಯ ಅಂಶ. ಆ್ಯಂಡ್ ಇಟ್ಸ್ ಫ್ಯಾಕ್ಟ್ ಆಲ್ಸೋ, ದಾಖಲೆಗಳಲ್ಲಿ ಇರುವಂಥದ್ದು. ಎರಡನೇದ್ದು, 1989ರಲ್ಲಿ ವಿಶ್ವ ಹಿಂದೂ ಪರಿಷತ್ನ ನಾಯಕರಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದರು ರಾಜೀವ್ ಗಾಂಧಿಯವರು. ಆಗ ಕೇಂದ್ರದ ಗೃಹ ಸಚಿವರಾಗಿದ್ದಂಥ ಬೂಟಾ ಸಿಂಗ್ ಅವರನ್ನ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜೀವ್ ಗಾಂಧಿ ಅವರು ಕಳುಹಿಸಿಕೊಟ್ಟಿದ್ರು. ಸೊ ರಾಜೀವ್ ಗಾಂಧಿ ಹಂಗ್ ನೋಡಕ್ ಹೋದ್ರೆ ಕಾಂಗ್ರೆಸ್ನ ನಾಯಕರಲ್ಲಿ ರಾಜೀವ್ ಗಾಂಧಿ ಅವರಿಗೆ ರಾಮ ಮಂದಿರ ನಿರ್ಮಾಣ ಆಗಬೇಕೆನ್ನುವಂತಹ ಬಲವಾದಂತಹ ಇಚ್ಛೆ ಇತ್ತು, ಅದೊಂದು ತುಡಿತಾ ಇತ್ತು. ಬಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಬಿಜೆಪಿಯ ರಥಯಾತ್ರೆ ಶುರುವಾಗಿತ್ತು 1991ರಲ್ಲಿ. ಅಂದ್ರೆ 1986ರಲ್ಲಿ ರಾಮಲಲ್ಲಾನ ದರ್ಶನಕ್ಕೆ ರಾಜೀವ್ ಗಾಂಧಿ ಸರ್ಕಾರ ಅವಕಾಶ ಮಾಡಿಕೊಟ್ಟ 5 ವರ್ಷದ ಬಳಿಕ VHP ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ 2 ವರ್ಷದ ಬಳಿಕ. ಸೊ ಹಂಗ್ ನೋಡಕ್ ಹೋದ್ರೆ ದಿ ಫಸ್ಟ್ ಸ್ಟೆಪ್ ಯಾರು ತಗೊಂಡಿದ್ದು ಅಂತ ಹೇಳಿದ್ರೆ ಎಗೇನ್ ರಾಜೀವ್ ಗಾಂಧಿ ಅವರೇ. ಅದನ್ನ ಕಾಂಗ್ರೆಸ್ ಇವತ್ತು ತನ್ನ ಟ್ವೀಟ್ ನಲ್ಲಿ ಹೇಳಿದೆ. ಬಟ್ ಒಂದು ರೀತಿಯಾದಂತಹ ಪ್ರಲೋಭನೆಯಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ಇತಿಹಾಸದ ಪರಿಜ್ಞಾನ ಇಲ್ಲದೆ ಹೋದ್ರೆ ಈಗ ಬಂದವರೇ ಎಲ್ಲವನ್ನ ಮಾಡಿಬಿಟ್ರು ಎನ್ನುವಂತಹ, ಹೇಗೆ ಲಾಲ್ ಕೃಷ್ಣ ಅಡ್ವಾಣಿ ಮತ್ತೆ ಮುರಳಿ ಮನೋಹರ್ ಜೋಶಿ ಅವರನ್ನ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಡಿ ನೀವು ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರೆ ಕಾಗದ, ಬರಬೇಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇತಿಹಾಸದ ಅವಶ್ಯಕತೆ ಇಲ್ಲ ಅಂತ. ಈಗ ಯಾರು ಸಾಹೇಬ್ರು ಇದ್ದಾರೆ ಅವರೇ ಮಾಡಿದ್ದು ಎನ್ನುವ ಅಷ್ಟರ ಮಟ್ಟಿಗಿನ ಮನಸ್ಥಿತಿಗೆ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಬಂದು ನಿಂತಿರೋದರಿಂದಾಗಿ ಯಾರ ಅವಶ್ಯಕತೆನೂ ಇಲ್ಲ ಬಿಜೆಪಿ ಅವರಿಗೆ. ಇತಿಹಾಸವನ್ನ ಓದುವಂತಹ ಮತ್ತೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಬಿಜೆಪಿ ಅವರು ಅಂತ ಈಗ ಇಲ್ಲ.